ಇಂದು ಸಿದ್ಧಗಂಗಾ ಮಠ 126 ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದೆ. ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಮಠದ ಮಡಿಲಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. 10,000ಕ್ಕೂ ಅಧಿಕ ಮಕ್ಕಳು ಮಠದಲ್ಲಿ ಅನ್ನ, ಆಶ್ರಯ, ಅರಿವು ಪಡೆಯುತ್ತಿದ್ದಾರೆ. ಈಗ ಇಷ್ಟೊಂದು ಭವ್ಯವಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿರೋ ಸಿದ್ಧಗಂಗಾ ಮಠ ಇನ್ನೊಂದು ದಿನ ಶೂನ್ಯವಾಗಿತ್ತು. ನಡೆದಾಡೋ ದೇವರು ಈ ಕ್ಷೇತ್ರಕ್ಕೆ ಕಾಲಿಡೋ ಕಾಲದಲ್ಲಿ ಮಠದಲ್ಲಿ ಕೇವಲ 70 ವಿದ್ಯಾರ್ಥಿಗಳಿದ್ರು. ಶ್ರೀಗಳ ಕೈಯಲ್ಲಿ ಕೇವಲ 300 ರೂಪಾಯಿ ಇತ್ತು. ಮಠದಲ್ಲಿ ಒಂದೇ ಒಂದು ಸಂಸ್ಕೃತ ಪಾಠಶಾಲೆ ಇತ್ತು. ಬರುವ ಭಕ್ತರಿಗೆ ಪುಣ್ಯ ಪ್ರಸಾದ ನೀಡಲು ಸಹ ಮಠದಲ್ಲಿ ದವಸ ಧಾನ್ಯವಿರಲಿಲ್ಲ. ಮಠದ ಅಧೀನದಲ್ಲಿ ನೀರಾವರಿ ಇಲ್ಲದ ಕೇವಲ 16 ಎಕರೆ ಭೂಮಿ ಇತ್ತು. ಇಂಥ ಕಡು ಕಷ್ಟದಲ್ಲಿ ಮಠದ ಜವಾಬ್ದಾರಿ ಹೊತ್ತ ಶಿವಕುಮಾರ ಸ್ವಾಮೀಜಿ ಮಠವನ್ನ ಶೂನ್ಯದಿಂದ ಕಟ್ಟಿ ಬೆಳೆಸಿದ್ದು, ಸಾಗರದಷ್ಟು ವಿಶಾಲಗೊಳಿಸಿದ್ದು, ಭುವಿಯಿಂದ ಬಾನೆತ್ತರಕ್ಕೆ ಬೆಳೆಸಿದ್ದೇ ದೊಡ್ಡ ಪವಾಡ. ಸಿದ್ಧಗಂಗೆಯ ಪುಣ್ಯಕ್ಷೇತ್ರದಲ್ಲಿ ಸಿದ್ಧಿಪುರುಷ ಸೃಷ್ಟಿಸಿದ ಈ ದಾಸೋಹ ಪವಾಡದ ಇತಿಹಾಸವಂತೂ ಅದ್ಭುತ, ಪರಮಾದ್ಭುತ.